ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಹೇಗಿದ್ದೀರಿ ತಾವೆಲ್ಲರೂ? ಚಿನ್ನುಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ. ಇವರದು ಕಾಲೇಜಿನಲ್ಲಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು. ಸೊ ವಿಡಿಯೋ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು. ನಮ್ಮೆಲ್ಲರನ್ನು ಪ್ರೀತಿಯಿಂದ ಇನ್ವೈಟ್ ಮಾಡಿದ್ರು. ಸೊ ನಾವು ಕೂಡ ಪ್ರೀತಿಯಿಂದ ಬಂದಿದ್ದೇವೆ. Incoming students who are joining the large Nitte family. ಊಟ ಎಲ್ಲ ಒಳ್ಳೆ ಗಮ್ಮತ್ತಿತ್ತು. ಇಷ್ಟೊತ್ತಾಯಿತು. ನಾವಿಲ್ಲಿ ಕೂತ್ಕೊಂಡ್ವಿ. ಇಲ್ಲಿ ವೇಟ್ ಮಾಡ್ತಾ ಇದ್ವಿ. ಊಟ ಅಂದರೆ ಅವರು ಗಾಡಿ ತರಲಿಕ್ಕೆ ಹೋಗಿದ್ದಾರೆ, ಕಾರ್ ತರಲಿಕ್ಕೆ ಹೋಗಿದ್ದಾರೆ. ಸೊ ಈಗ ನಾವು ಅವರನ್ನು ವೇಟ್ ಮಾಡೋದು. ನೋಡ್ತಾ ಇರ್ಬೋದು ನೀವು, ಇವರು ನಿಟ್ಟೆ ಕಾಲೇಜಿನ ಪ್ರಿನ್ಸಿಪಾಲ್. ತುಂಬ ಪ್ರೀತಿಯಿಂದ ನಮ್ಮ ಜೊತೆ ಮಾತನಾಡ್ತಿದ್ರು. ನಮ್ಮ ಪ್ರತಿಯೊಂದು ರೀಲ್ಸ್ ಹಾಗೂ ಯೂಟ್ಯೂಬ್ ಚಾನಲನ್ನು ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತುಂಬ ಅಪ್ರಿಷಿಯೇಟ್ ಕೂಡ ಮಾಡ್ತಾ ಇದ್ರು ನಮ್ಮನ್ನು ಹೇಳಿದರು ಸೆಲೆಬ್ರಿಟಿ ಬಂದರು ಅಂತೇಳಿ. ತುಂಬ ಅವರಿಗೊಂದು ಖುಷಿ ಅಂತ ಹೇಳಿದ್ರಿ, ಅದು ಹೇಳಿಕೆ ಪದಗಳೇ ಇಲ್ಲ. ಫ್ರೆಂಡ್ಸ್, ಈಗ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಈಗ ಕಂಟಿನ್ಯೂ ಆಗ್ತಾ ಉಂಟು. ಹಾಗೂ ಚಿನ್ನದು ಇವತ್ತು ಪ್ರೋಗ್ರಾಮ್ ಎಲ್ಲ ಇತ್ತು. ಇವತ್ತು ಚಿನ್ನ ಸ್ಕೂಲಲ್ಲಿ ಓರಿಯೆಂಟೇಷನ್ ಡೇ ಪ್ರೋಗ್ರಾಮ್ ಇತ್ತು. ಸೊ ನಾವೆಲ್ಲ ಹೋಗಿದ್ವಿ, ಅಟೆಂಡ್ ಆಗಿದ್ವಿ. ಹಾಗೆ ಒಳ್ಳೆ ತುಂಬ ಗ್ರ್ಯಾಂಡ್ ಇತ್ತು ಫ್ರೆಂಡ್ಸ್. ಮತ್ತು ಸ್ಪೀಚ್ ಎಲ್ಲ ಉಂಟಲ್ಲ, ಎಲ್ಲ ವಂಡರ್ಫುಲ್ ಆಗಿದೆ, ಒಳ್ಳೆಯದಾಗಿದೆ. ಹಾಗೂ ಈ ಮಕ್ಕಳ ಬಗ್ಗೆ ಎಲ್ಲ ಹೇಳಿದರು. ಮತ್ತು ಏನು ರೂಲ್ಸ್ ಏನುಂಟು ಅದರ ಬಗ್ಗೆ ಎಲ್ಲ ಹೇಳಿದರು. ಸೊ ತುಂಬ ಖುಷಿ ಆಯಿತು. ಮತ್ತು ಅವರ ಎಕ್ಸ್ಪೆಷಲಿ ಸ್ಪೀಚ್ ಉಂಟಲ್ಲ, ಹಾಗೂ ನಮಗೆ ತುಂಬ ಖುಷಿ ಆಯಿತು. ಹಾಗೂ ಡಾಕ್ಟ್ರು ಕೂಡ ಒಂದು ಸ್ಪೀಚ್ ಮಾಡಿದರು, ಡೀನ್ ಅವ್ರದ್ದು ಕೂಡ ಒಳ್ಳೆಯದಾಯಿತು. ನಮಗೆ ಸ್ಪೀಚ್ ಎಲ್ಲ ಕೇಳಿ ತುಂಬ ಖುಷಿ ಆಯಿತು. ಮತ್ತು ಊಟ ಇತ್ತು. ನಾನು ಉಂಟಲ್ಲ, ಸತ್ಯ ಹೇಳ್ತೇನೆ, ಊಟದ ವೀಡಿಯೋ ಮಾಡೋಕ್ಕೆ ನೆನಪೇ ಇಲ್ಲ. ಇಲ್ಲಾಂದರೆ ಯಾವಾಗ ನನ್ನ ಮಕ್ಕಳಲ್ಲಿ ಹೇಳೋದು ಊಟದ ವೀಡಿಯೋ ಮಾಡೋದೇ ಅಲ್ಲ ಅಲ್ಲ. ಹೌದು, ಇವತ್ತು ಮರ್ತೋಗೋದು ಬಿಟ್ಟು ನಾನು ಪ್ಲೇಟ್ ಹಿಡಿಯುವಲ್ಲಿ ಉಂಟಲ್ಲ, ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಫ್ರೆಂಡ್ಸ್. ಹಾಗೆ ಅವರು ನಗು ತಂದರೆ ಮಾತಾಡೋದಲ್ಲ, ವಿಶ್ ಮಾಡಿ ನಿಮ್ಮ ವೀಡಿಯೋ ನೋಡ್ತೇವೆ ಮೇಡಮ್ ಅಂತೇಳಿ. ಹಾಗೆ ಒಂದು ಪ್ಲೇಟ್ ಹಿಡ್ಕೊಂಡು ಊಟ ನಾವು ತಗೊಳ್ಳುವಲ್ಲಿ ತುಂಬ ಮಂದಿ ಸಿಕ್ಕಿದ್ರು. ಹಾಗೂ ನಮಗೆ ವೀಡಿಯೋದು ನೆನಪು ಕೂಡ ಬರಲಿಲ್ಲ. ಮತ್ತು ತುಂಬ ಮಂದಿ ಸಿಕ್ಕಿದ್ರಲ್ಲ, ಯಾರನ್ನು ವೀಡಿಯೋ ಮಾಡೋದು ಹೇಳಿ ಗೊತ್ತಾಗಲಿಲ್ಲ. ಮೇಲಿಂದ ಮನೆಗೆ ಬಂದು ಅಲ್ಲಿ ಈಗ ಎಂತ ಗೊತ್ತಿಲ್ಲ ಗೈಸ್, ಕತ್ತಲಾಗ್ತಾ ಬಂತು. ಇನ್ನಲ್ಲಿ ಆಗಲಿಕ್ಕಿಲ್ಲ ಅಂತೇಳಿ ಸೀದಾ ಇಲ್ಲಿ ಮನೆಯೊಳಗೆ ಎಂಟ್ರಿ ಆದೆವು. ಮತ್ತು ನನಗೆ ಇವತ್ತು ರಿಯಲಿ ತುಂಬ ಖುಷಿ ಆಯ್ತಾ. ಅಂದರೆ ಎಂತ ಅಂತ ಗೊತ್ತಿಲ್ಲ, ನಮ್ಮನ್ನು ಅಷ್ಟು ಅಪ್ರಿಷಿಯೇಟ್ ಮಾಡಿದರು ಪ್ರಿನ್ಸಿಪಾಲ್. ಹಾಗೂ ಎಲ್ಲರಿಗೂ ಕೂಡ ನಮ್ಮನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟರು. ಅದು ಕೂಡ ನಮಗೆ ತುಂಬ ಖುಷಿ ಆಯಿತು. ಮತ್ತು ವಿಡಿಯೋವನ್ನು ಸಹ ಹೇಳ್ತಿದ್ರು ಎಲ್ಲರಿಗೆ. ನಿಮಗೆಲ್ಲ ನಾನು ಮೊನ್ನೆ ವಿಡಿಯೋ ತೋರಿಸಿದ್ದೇನೆ ನೋಡಿ, ಇವರೇ ಮುದ್ದು ಸಂಸಾರ ಫ್ಯಾಮಿಲಿ ಅಂತೇಳಿ ಹೇಳಿದರು. ಆಗ ಬಾಕಿದ್ದವರು ನಮ್ಮನ್ನು ನೋಡಿಕೊಂಡು, ಓ ಮೇಡಮ್ ನೀವು ಬಂದಿದ್ದೀರಾ ಅಂತೇಳಿ. ಅಂದರೆ ನಾವು ಸ್ವಲ್ಪ ಲೇಟ್ ಆಗಿದ್ದೆ ಹೋಗುವಾಗ ಕೂಡ. ಹಾಗೆ ಎಲ್ಲರೂ ಕೂಡ ನಮ್ಮನ್ನೊಂದು ಐಡೆಂಟಿಫೈ ಮಾಡಿ ಪ್ರೀತಿಯನ್ನು ಮಾತಾಡಿದರು. ಎಸ್ಪೆಷಲಿ ಪ್ರಿನ್ಸಿಪಾಲ್ ಕೂಡ ತುಂಬ ಅಪ್ರಿಷಿಯೇಟ್ ಮಾಡಿದರು. ತುಂಬ ಟ್ಯಾಲೆಂಟೆಡ್ ಫ್ಯಾಮಿಲಿ, ಮುದ್ದು ಸಂಸಾರ ಇದ್ರೆ ನಿಮ್ಮಾಗಿರ್ಬೇಕು. ಸೆಲೆಬ್ರಿಟಿ ಬಂದರು. ಹಾಗೆ ಅದನ್ನೇ ಕಂಟಿನ್ಯೂ ಎಲ್ಲರ ಹತ್ರ ಕೂಡ ಹೇಳಿದ ಹಾಗೆ ನಮಗೆ ಸಹ ತುಂಬ ಖುಷಿ ಆಯಿತು. ಅಷ್ಟೊಂದು ಗೌರವ ಕೊಟ್ಟರಲ್ಲ, ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಒಂದು ಕಿಂಚಿತ್ತು ಒಂದು ಅವರಿಗೆ ಸ್ಟಂಟ್ ಇಲ್ಲ. ಅದು ನೋಡಿ ಮನುಷ್ಯನ ಒಂದು ಒಳ್ಳೆಯ ಗುಣ ಅಂತ ಹೇಳ್ಬೋದು. ಒಳ್ಳೆ ರೀತಿ ಮಾತಾಡಿದ್ರು. ಆಮೇಲೆ ನನಗೆ ಹೆಚ್ಚಿನವರು ಅಲ್ಲಿ ಮೀಟ್ ಆದ್ರು. ನಮಗೆ ಪರಿಚಯ ಇರುವುದಿಲ್ಲ ಫ್ರೆಂಡ್ಸ್. ಹಾಗೂ ನಮ್ಮನ್ನೊಂದು ಐಡೆಂಟಿಫೈ, ಅಂದರೆ ನಮ್ಮ ವಿಡಿಯೋ ನೋಡಿ ಐಡೆಂಟಿಫೈ ಮಾಡಿ ನಮ್ಮನ್ನು ಒಂದು ಮಾತಾಡಿಸ್ತಾರಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಮತ್ತೊಬ್ಬರು ಲೇಡಿ ತುಂಬ ಮಾತಾಡಿಸಿದ್ರು, ನಿಮ್ಮನ್ನು ನಾನು ತುಂಬ ನೋಡಿದ್ದೇನೆ ವಿಡಿಯೋದಲ್ಲಿ, ಯಾಕೋ ತುಂಬ ಖುಷಿ ಆಗ್ತದೆ ಹಾಗೆಲ್ಲ ಮಾತಾಡಿ ತುಂಬ ಖುಷಿ ಆಯ್ತು. ಇವತ್ತಂತೂ ಜಾಲಿ ನಮಗೆ. ಅಂದರೆ ಅಷ್ಟೊಂದು ಸುರಿಮಳೆ, ನಮಗೆ ಒಂದು ಹೊಗಳಿಕೆಯ ಸುರಿಮಳೆ ಅಂತ ಹೇಳ್ಬೋದು. ಮತ್ತೆ ಪ್ರಿನ್ಸಿಪಾಲ್ ಬಾಯಲ್ಲಿ ಅಂತೂ ಅದುವೇ ಎಲ್ಲರಲ್ಲಿ ನೋಡಿ, ಸೆಲೆಬ್ರಿಟಿ ಬಂದಿದ್ದಾರೆ ಅಂತೇಳಿ. ಅದನ್ನು ಕೇಳುವಾಗ ಒಂದು ಎಷ್ಟು ಸಂತೋಷ ಆಗ್ತದೆ ಗೊತ್ತುಂಟ. ಒಂದು ಜನರು ನಮ್ಮನ್ನು ಇಷ್ಟು ನೀವು ಪ್ರೀತಿ ಕೊಡ್ತೀರಲ್ಲ, ನಮ್ಮನ್ನೊಂದು ಐಡೆಂಟಿಫೈ ಮಾಡಿ ಎಷ್ಟು ಪ್ರೀತಿ ಕೊಡ್ತೀರ. ಹಾಗೂ ನಮ್ಮ ವಿಡಿಯೋವನ್ನು ನೋಡಿ ಕೂಡ ಅಷ್ಟೊಂದು ಆಡಿ ಕೊಂಡಾಡ್ತೀವಿ. ಮತ್ತೆ ಅಲ್ಲಿದು ಕೆಲವು ಮಕ್ಕಳು ಬಂದಿದ್ರು. ಅಂದರೆ ಅವರು ಕೂಡ ನಮ್ಮ ರೀಲ್ಸ್ ಎಲ್ಲ ನೋಡ್ತಾರೆ. ಅವರು ಕೂಡ ದೂರದಿಂದ ಸ್ವಲ್ಪ ಹೀಗೆ ಮಾಡಿದ್ರು. ಮತ್ತೆ ಹೇಳಿದ್ರು, ಅಂದರೆ ಕೆಲವರಿಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ, ಅಂದರೆ ದೂರದಿಂದ ಮುದ್ದು ಸಂಸಾರ ಫ್ಯಾಮಿಲಿ ಅಂತ. ಮೋಸ್ಟ್ಲಿ ಅವರು ರೀಲ್ಸ್ ನೋಡ್ತಾ ಇರ್ಬೋದು. ಸ್ವಲ್ಪ ಅಲ್ಲಿ ಎಲ್ಲ ಇದಿತ್ತು, ಕ್ರೌಡ್ ಇತ್ತು. ಮತ್ತೆ ನಾವು ಸೀಟಲ್ಲಿ ಕೂಡ ಕೂತ್ಕೊಂಡಿದ್ದೇವಲ್ಲ, ನನ್ನ ಮಕ್ಕಳಲ್ಲಿ ಹೇಳ್ತಿದ್ರು ಊಟದಲ್ಲಿ, ಇವಳಲ್ಲಿ ಕೂಡ ಹೇಳಿದೆ ನೋಡು, ಅಲ್ಲಿಂದ ದೂರದಿಂದ ಅವರು ಹೇಳ್ತಿದ್ದಾರೆ ಮುದ್ದು ಸಂಸಾರ ಫ್ಯಾಮಿಲಿ ಇಲ್ಲಿದ್ದಾರೆ ಅಂತೇಳಿ. ಹಾಗೆ ನೋಡಿ
ಅದೇ ಸಂತೋಷ. ಮತ್ತೆ ಬೇರೆ ಎಂತ ಉಂಟು ನಮಗೆ, ಬೇರೆ ಏನು ಬೇಡ, ನೀವು ಕೂಡ ಪ್ರೀತಿ ಸಾಕು. ಮೊನ್ನೆ ಒಬ್ರು ಒಂದು ಕಮೆಂಟ್ ಹಾಕಿದ್ದೀರಿ ಬ್ಲಾಗಿಗೆ, ಮತ್ತೊಂದು ಫೇಸ್ಬುಕ್ಕಿಗೆ ಕೂಡ ಹಾಕಿದ್ದೀರಿ, ಮುರಳಿ ಅಂತೇಳಿ ಒಳ್ಳೆ ಕಮೆಂಟ್ ಹಾಕಿದ್ದೀರಿ. ಮೇಡಮ್ ಮಗಳೆಲ್ಲ ಡಿಸ್ಟಿಂಕ್ಷನ್ ಬಂದಿದ್ದಾರೆ, ಮಕ್ಕಳಿಬ್ರು ಕೂಡ ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ ಕೊಡ್ತೇವೆ ಅಂತೇಳಿ ಒಂದು ಪ್ರೀತಿಯಿಂದ ಹೇಳಿದ್ದೀರಿ. ನಿಮ್ಮ ಕಿರುಕಾಣಿಕೆ ಏನು ಬೇಡ, ನಿಮ್ಮ ದೊಡ್ಡ ಕಾಣಿಕೆ ನೀವು ಕೊಡುವ ಪ್ರೀತಿ, ಅದುವೇ ನಮಗೆ ದೊಡ್ಡ ಕಾಣಿಕೆ ಅಂತ ಬಯಸ್ತೇನೆ. ಹಾಗೆ ಫ್ರೆಂಡ್ಸ್, ಮತ್ತೆ ಇಷ್ಟೆಲ್ಲ ಆಯಿತು. ತುಂಬ ಒಳ್ಳೇದಿತ್ತು ಎಲ್ಲ ಫುಡ್ಡು. ಅದು ಚಪಾತಿ ಮತ್ತು ಪನ್ನೀರ್, ಬಟಾಣಿ ಹಾಕಿ ಒಂದು ಕುರ್ಮ ಮಾಡಿದ್ದಾರೆ, ಅದು ಅಂತೂ ನನಗೆ ಭಾರಿ ಇಷ್ಟ ಆಯಿತು. ಚಿನ್ನುಗೆ ನೋಡಿ ಇಲ್ಲಿಂದಲೇ ಬಸ್ ಉಂಟು ಹೋಗ್ಲಿಕ್ಕೆ, ನಮ್ಮ ಮನೆ ಹತ್ತಿರವೇ ಬಸ್ ಬರ್ತದೆ. ಹಾಗೆ ಬಸ್ಸಲ್ಲಿ ಹೋಗುದು, ಅದೇ ಬಸ್ಸಿನಲ್ಲಿ ಬರುದು. ಅವರ ಫ್ರೀ ಬಸ್, ಕಾಲೇಜ್ ಫ್ರೀ ಬಸ್, ಅದು ಏನು ಹಣ ಕೊಟ್ಟಿರಲಿಲ್ಲ ಏನಿಲ್ಲ, ಅದರಲ್ಲಿ ಹೋಗುದು ಅದರಲ್ಲಿ ಬರುದು. ಹಾಗೂ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಒಂದು 2 ಬಸ್ ಇನ್ನೂ ಸೇನ ಹಾಕಿದಾರಂತೆ. ಹಾಗೆ ಹೇಳ್ತಿದ್ರು ಮುಂದಕ್ಕೆ ಸಹ ಬರ್ಬೋದು. ಮತ್ತೆ ಇಲ್ಲಿ ಬಜಿಪಲ್ಲಿ ಕೂಡ ಉಂಟು, ಅದೆಲ್ಲ ಹೇಳ್ತಿದ್ರು, ಅಂದ್ರೆ ಅವರು ಸ್ಪೀಚ್ ಮಾಡುವಾಗ ಹೇಳ್ತಿದ್ರು. ಹಾಗೆ ಕೇಳಿ ತುಂಬ ಸಂತೋಷ ಆಯಿತು. ನೋಡಿ ಮಕ್ಕಳಿಗೆ ಒಂದು ಫ್ರೀ ಬಸ್, ಎಷ್ಟು ಹಣ ಆಗ್ತದಲ್ಲ ಹಾಗೆ. ಮತ್ತೆ ಈಗ ಸ್ವೀಟಿ ಹೇಗೂ ಕೈನೆಟಿಕ್ ಅಲ್ಲಿ ತಂಗಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ, ಮೊನ್ನೆ ಮೇಲೆ ತನಕ ಡ್ರಾಪ್ ಕೊಡ್ತಾಳೆ, ಮತ್ತೆ ಎಲ್ಲ ಕಡೆ ಹೋಗ್ತಾಳೆ. ಎಂತಾದ್ರೂ ಮೆಡಿಕಲ್ಗೆ ಬೇಕಿದ್ರೆ ಹೋಗ್ತಾಳೆ, ಮತ್ತೆ ಫ್ರೂಟ್ಸ್ ತರಕಾರಿ ಬೇಕಿದ್ರು ಕೂಡ ಅರ್ಜೆಂಟಿಗೆ ಹೋಗ್ತಾಳೆ. ಮತ್ತೆ ಎಂತಕ್ಕೆ ಹೋಗಿದ್ದಿ? ಸುತ್ತಾಡ್ಲಿಕ್ಕೆ, ಐಸ್ ಕ್ರೀಮ್ ತಿನ್ಲಿಕ್ಕೆ, ಪಾನಿಪುರಿ ತಿನ್ಲಿಕ್ಕೆ. ಮತ್ತೆ ಚಿನ್ನದ ಬುಕ್ಸ್ ಇಲ್ಲೇ ನಮಗೆ ಸಿಕ್ಕಿದೆ, ಅದೊಂದು ಏನಪ್ಪ. ಹೌದು, ಇಲ್ಲದೆ ಮಂಗಳೂರಿಗೆ ಓಡ್ಬೇಕಿತ್ತು ನಾನು. ಇಲ್ಲದಿದ್ರೆ ಇವತ್ತು ನಾವು ಓಡ್ಬೇಕಿತ್ತು ಈಗ ಮಂಗಳೂರಿಗೆ. ನಿಂಗೆ ಈಗ ಟೆಕ್ಸ್ಟ್ ಬುಕ್ಸ್ ಎಲ್ಲ ಆಯ್ತಲ್ಲ? ಹೌದು. ಇನ್ಯಾವುದು ಎಂತ ಪೆಂಡಿಂಗ್ ಉಂಟು? ಎಂತ ಇಲ್ಲ, ಎಲ್ಲ ನೋಟ್ಸ್ ಎಲ್ಲ ಕಂಪ್ಲೀಟ್ ಆಯ್ತಲ್ಲ? ಅದೊಂದೆಲ್ಲ ಆಯ್ತು. ಇಲ್ಲದಿದ್ರೆ ಇವತ್ತುಂಟಲ್ಲ ರಿಯಲ್ ಹೇಳುದು, ಬುಕ್ಸ್ ಸಿಗದಿದ್ರೆ ಉಂಟಲ್ಲ ಫ್ರೆಂಡ್ಸ್, ಮಂಗಳೂರಿಗೆ ಓಡ್ಬೇಕಿತ್ತು ನಾವು. ಅದು ಹಸ್ಬೆಂಡ್ ಅನ್ನು ಕರೆಸಿಕೊಂಡು ಕಾರಲ್ಲಿ ಹೋಗಿ ಬರ್ಬೇಕಿತ್ತು. ಏನ ಪುಣ್ಯಕ್ಕೆಲ್ಲ ಆಯ್ತು, ಇಲ್ಲಿ ಅದೊಂದು ಕೆಲಸ ಆಯ್ತು. ಮತ್ತಿನ್ನು ಚಿನ್ನು ಸೋಮವಾರದಿಂದ ಕಾಲೇಜಿಗೆ ಹೋಗ್ತಿದ್ದಾಳೆ. ಸೋಮವಾರದಿಂದ ಇಲ್ಲ, ಅವಳು ಮಗು ಆಗಿದ್ಲು, ಈಗ ಇಷ್ಟು ದೊಡ್ಡ ಬೆಳೆದು ಬಿಟ್ಟುಕೊಂಡು ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಅದು ಕೂಡ ಒಂದು ಸ್ಪೀಚ್ ಅಲ್ಲಿ ಹೇಳಿದ್ರು, ಕಾಲೇಜಿಗೆಲ್ಲ ಹೋಗುವಾಗ ಹೇಗೆ ಫೀಲ್ ಆಗ್ತಾರೆ ದೊಡ್ಡವರಿಗೆ, ಅದು ಕೂಡ ಎಲ್ಲ ಒಂದು ಎಕ್ಸ್ಪ್ಲೈನ್ ಮಾಡಿ ಮಾತಾಡಿದ್ರು. ಅದರ ಅನುಭವ ಎಲ್ಲ ಪೇರೆಂಟ್ಸ್ ಆಗ್ತದೆ, ನನ್ನ ಮಗಳಿನ ಕಾಲೇಜಾ ಅಂತೇಳಿ. ಕಾಲೇಜ್ ಎಲ್ರಿಗೂ ಕೂಡ ಆಗ್ತದೆ, ಇನ್ನು ನನ್ನ ಮಗಳ ಕಾಲೇಜ್ ಅಲ್ಲ ಅಂತೇಳಿ. ಅದೆಲ್ಲರಿಗೂ ಒಂದು ಒಳಗೆ ಸಂತೋಷ ಆಗ್ತದೆ. ಒಂದು ಎಂತ ಆಗ್ತದೆ, ಒಂದು ಫೀಲಿಂಗ್ಸ್ ಆಗ್ತದೆ, ಮಗಳು ದೊಡ್ಡ ಬೆಳೆದು ಬಿಟ್ಲು, ಅದೆಲ್ಲ ಆಗ್ತದೆ, ಬರೋ ಸಹಜ ಅದು. ಹಾಗೆ ಇನ್ನೂ ಕೂಡ ಚೆನ್ನಾಗಿ ಕಲಿತು, ಇನ್ನೂ ಕೂಡ ಎಲ್ಲ ಮಕ್ಕಳಿಗೆ ಹೇಳುದು, ನಾನು ಎಲ್ಲ ಮಕ್ಕಳನ್ನು ಪ್ರೀತಿಸ್ತೇನೆ. ನಾವೆಲ್ಲ ಮಕ್ಕಳಿಗೆ ಹೇಳುದು, ಈ ನನ್ನ ವಿಡಿಯೋ ನೋಡುವ ಮಕ್ಕಳಿಗೆ ಕೂಡ ಚೆನ್ನಾಗಿ ಕಲಿತು, ಚೆನ್ನಾಗಿ ನೀವು ಶ್ರಮ ಪಟ್ಟು ಕಲೀರಿ. ಅದರ ಒಂದು ಪ್ರತಿಫಲ ದೇವರು ಕೊಡ್ತಾರೆ. ಈಗ ನಾವು ಕೂಡ ಕಷ್ಟಪಟ್ಟು ಕಲ್ತಕೊಂಡು ಮುಂದೆ ಬಂದವರು ಫ್ರೆಂಡ್ಸ್. ಹಾಗೆ ಒಂದು ಹೇಳುದಲ್ಲ, ಕಷ್ಟ ಬರದೆ ಯಾವುದೂ ಸಿಗುದಿಲ್ಲ. ಕಷ್ಟ ಬಂದು ಸಿಗುವಂಥದ್ದುಂಟಲ್ಲ, ಅದು ಒಂಥರ ಖುಷಿ, ಅದು ಹೇಳಿಕೆ ಒಂದು ಪದಗಳೇ ಇಲ್ಲ. ಯಾವ ಕಷ್ಟ ಬರಬೇಕು ಜೀವನದಲ್ಲಿ. ಈಗ ನಾನು ಕೂಡ ಒಂದು ವಿಡಿಯೋ ಮಾಡ್ತೇನೆ ಯೂಟ್ಯೂಬರ್ ಆಗಿ. ಮತ್ತೊಂದು ನಿನ್ನೆ ಕೂಡ ಅಷ್ಟೇ, ನಾನು ಒಂದು ಕಡೆ ಹೋಗಿದ್ದೆ ನಾವು, ಆಗ ಅಲ್ಲಿ ಕೂಡ ನಮ್ಮನ್ನೊಂದು ಹೇಳಿದ್ರು, ಒಂದು ಫಾಲೋವರ್ಸ್ ಆಗ್ಲಿಕ್ಕೆ ಎಷ್ಟು ಕಷ್ಟ ಉಂಟು, ಒಂದು ಸಬ್ಸ್ಕ್ರೈಬರ್ ಆಗ್ಲಿಕ್ಕೆ ಎಷ್ಟು ಕಷ್ಟ ಉಂಟು, ಆದ್ರೆ ನೀವು ಇಷ್ಟು ಬೇಗ ಬೆಳೆದು ಬಿಟ್ಟಿದ್ದೀರಿ ಒಂದು ಸಣ್ಣ ಅವಧಿಯಲ್ಲಿ ಅಂತೇಳಿ. ಹಾಗೆ ಹೇಳಿದ್ದು ನಾನು. ಅದೆಲ್ಲ ಒಂದು ದೇವರ ಆಶೀರ್ವಾದ. ಒಂದು ಅಲ್ಪ ಅವಧಿಯಲ್ಲಿ, ಸಣ್ಣ ಸಮಯದಲ್ಲಿ ನಾನು ಇಷ್ಟೊಂದು ಬೆಳೆದು ಬಿಟ್ಟಿದ್ದೇನೆ. ಇದೆಲ್ಲ ನಿಮ್ಮಿಂದ ಸಾಧ್ಯ ಫ್ರೆಂಡ್ಸ್, ನೀವು ಕೊಟ್ಟ ಪ್ರೀತಿ, ಸಪೋರ್ಟ್ ಹಾಗೂ ಗೌರವ. ಬೆಳಿಗ್ಗೆ ನಮ್ದು ಪ್ಲಾನ್ ಇತ್ತು, ಒಂದು ಈವ್ನಿಂಗ್ ರೀಲ್ ಮಾಡುವ ಅಂತ ಅಲ್ಲ ಸ್ವೀಟಿ? ಹೌದು, ಇವತ್ತು ರೀಲ್ ಒಂದು ಆಗ್ಬೇಕಂತ ಇತ್ತು. ಸೊ ರೀಲ್ ಮಾಡಿದ್ವಿ, ಬೇಗ ಬಂದು ಬೇಗ ಹೊರಡಿ ಒಂದು ರೀಲ್ ಮಾಡಿ ಸನ್ಸೆಟ್ ಆಗೋ ಮುಂಚೆ. ಅದಕ್ಕೋಸ್ಕರ ಮನೇಲಿ ಎಂತ ಮಾಡಲಿಲ್ಲ. ಯಾಕೆ ಹೇಳಿದ್ರೆ ಈಗ ರೀಲ್ಸ್ ಒಂದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಸಹ ಮಾಡಬೇಕು. ಅದಕ್ಕೋಸ್ಕರ ಇವಳ ಹತ್ರ ಹೇಳಿದೆ ಫ್ರೆಂಡ್ಸ್, ಅದೊಂದು ಮಾಡಿಬಿಡು. ಯಾಕೆ ನಿನ್ನೆ ಕೂಡ ಹಾಕಲಿಲ್ಲ ನಾನು. ಹಾಗೂ ಇವತ್ತೊಂದು ರೀಲ್ಸ್ ಅಪ್ಲೋಡ್ ಆಗ್ತದೆ ಆಯ್ತಾ, ನೋಡಿ ಖುಷಿ ಪಡಿ. ಮತ್ತೆ ಜೀವನದಲ್ಲಿ ಯಾವಾಗಲೂ ಕೂಡ ಖುಷಿಯಿಂದ ಇರಿ. ಯಾಕೆ ಗೊತ್ತುಂಟ ನಾನು ಹಾಗೆ ಹೇಳುದು, ಜೀವನದಲ್ಲಿ ಬೇರೆ ಎಂತ ಸಹ ಇಲ್ಲ. ಹಾಗೆ ನೋಡಿ ನಮ್ಗೆ ಇದು ಇರುದು ಪ್ರೀತಿ ಮಾತುಗಳು ಅಷ್ಟೇ, ಮತ್ತೆ ಎಂತ ಇಲ್ಲ. ಮತ್ತೆ ಹೇಳುದು ಕಷ್ಟಪಡ್ತಾರೆ, ಎಲ್ರು ಕೂಡ ಸಂಪಾದನೆ ಮಾಡ್ತಾರೆ, ಆದ್ರೂ ಈ ಪ್ರೀತಿ ನೋಡಿ ಎಲ್ರಿಗೂ ಸಿಗುದಿಲ್ಲ. ಹಾಗೆ ಒಂದು ಪ್ರೀತಿ ಕೊಟ್ಟಿದ್ದೀರಲ್ಲ, ಅದುವೇ ದೊಡ್ಡದು ಪ್ರೀತಿ, ಗೌರವ. ಇದನ್ನು ನಾವು ಸಂಪಾದನೆ ಮಾಡಿದ್ದೀವಿ. ಇವತ್ತು ಸಹ ಒಬ್ರನ್ನ ಕಮೆಂಟ್ ಹಾಕಿದ್ದೀರಿ, ಮೇಡಮ್ ನೀವು ಪ್ರೀತಿ ಹಾಗೂ ಗೌರವವನ್ನು ಸಂಪಾದನೆ ಮಾಡಿದ್ದೀರಿ ಅಂತೇಳಿ. ನಾನು ನಿಜವಾಗಿ ಸಹ ನನಗೆ ಗ್ರೇಟ್ ಅಂತ ಅನಿಸ್ತದೆ ನನ್ನ ಬಗ್ಗೆ. ಹೌದದು ಸತ್ಯ ವಿಷಯ. ಆಮೇಲೆ ಇನ್ನೆಂತ ಇನ್ನು ಊಟಕ್ಕೆ ಈಗ ಹಸ್ಬೆಂಡ್ ಡ್ಯೂಟಿ ಹೋಗಿದ್ದಾರೆ, ಅಂದರೆ ನಮ್ಮನ್ನು ಬಿಟ್ಟು ಅವರು ಡ್ಯೂಟಿ ಹೋಗಿ ಮತ್ತೆ ಈಗ ಊಟಕ್ಕೆ ಕರ್ಕೊಂಡು ಹೋಗುವರು. ಇಲ್ಲದಿದ್ದರೆ ನೋಡಬೇಕು, ನಾನು ಎಂಥದ್ದು ಪಾರ್ಸೆಲ್ ಆದರೆ ಪಾರ್ಸೆಲ್ ತರಲಿಕ್ಕೆ ಹೇಳುದು ಅಂತ. ಇಲ್ಲದಿದ್ದರೆ ಗೊತ್ತಿಲ್ಲ ಅವ್ರು ಎಂತ ಹೇಳ್ತಾರಂತ. ಹೊರಗೆ ಹೋಗುವ ಅಂತ ಹೇಳಿದ್ರೆ
ಹೊರಗೆ ಹೋಗಿ ಒಂದು ಊಟ ಮಾಡಿ ಬರುದು. ಯಾಕೆ ಹೇಳಿದ್ರೆ ಮನೇಲಿ ಇವತ್ತು ನಂಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಫ್ರೆಂಡ್ಸ್, ಇವತ್ತೊಂದು ಸುಂದರವಾದ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಯಾರು ಇನ್ನೂ ಕೂಡ ನಮ್ಮ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್ ಬಾಯ್. ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು ಆಲ್. ನಗುವ